ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ಮಳೆಗೆ ಅಲ್ಲೋಲ ಕಲ್ಲೋಲವಾಗಿದೆ. ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಾವೃತವಾಗಿತ್ತು. ಜನ ಪರದಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಹಿಂಭಾಗದ ಕಾಂಪೌಂಡ್ನ ಗೋಡೆ ಕುಸಿದಿದೆ. ಜಲದಿಗ್ಬಂಧನ ಆಗಿದೆ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ. 20 ವರ್ಷಕ್ಕೂ ಹಿಂದಿನ ಶಿಥಿಲಾವಸ್ಥೆಯಲ್ಲಿದ್ದಂತಹ ಕಾಂಪೌಂಡಿನ ಗೋಡೆ ಇದು. ಆ ಗೋಡೆ ಕುಸಿದಿರೋದ್ರಿಂದ ಸಾಕಷ್ಟು ಅವಾಂತರ ಆಗಿದೆ. ಅಪಾರ್ಟ್ಮೆಂಟ್ನ ಒಳಗಡೆ ನೀರು ನುಗ್ಗಿದೆ. ಜಲದಿಗ್ಬಂಧನ ಆಗಿದೆ. ಅಪಾರ್ಟ್ಮೆಂಟ್ನ ನಿವಾಸಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು ಟ್ರ್ಯಾಕ್ಟರ್ನ ಮೂಲಕ. ವೀಕೆಂಡ್ನಲ್ಲಿ ಪಾರ್ಟಿ ಮುಗಿಸಿ ಅಪಾರ್ಟ್ಮೆಂಟ್ಗೆ ಬಂದಂತಹ ಜನರಿಗೆ ವರುಣ ಶಾಕ್ ನೀಡಿದ್ದಾನೆ. ಸದ್ಯಕ್ಕೆ ಅಪಾರ್ಟ್ಮೆಂಟ್ನ ಒಳಭಾಗಕ್ಕೆ ಜನರನ್ನ ಟ್ರ್ಯಾಕ್ಟರ್ನಲ್ಲಿ ಸಾಗಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಕೇಂದ್ರೀಯ ವಿಹಾರ ಅನ್ನುವಂತಹ ಅಪಾರ್ಟ್ಮೆಂಟ್ನ ಒಳಭಾಗಕ್ಕೆ ಹೊರಭಾಗದಲ್ಲಿರುವಂತಹ ಒಂದು ಕಾಂಪೌಂಡ್ನಿಂದ ನೀರು ನುಗ್ಗಿದಂತಹ ಪರಿಣಾಮವಾಗಿ ಜನರನ್ನ ಟ್ರ್ಯಾಕ್ಟರ್ನಲ್ಲಿ ಸಾಗಿಸುವಂತಹ ಒಂದು ಪರಿಸ್ಥಿತಿ ಸದ್ಯಕ್ಕೆ ಬಂದಿರುವಂಥದ್ದು. ಇದು ಕೋಗಿಲು ಕ್ರಾಸ್ ಬಳಿಯಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್, ಕೇಂದ್ರೀಯ ವಿಹಾರ ಅನ್ನುವಂಥ ಒಂದು ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ನ ಹೊರಭಾಗದಲ್ಲಿ ಇದ್ದಂತಹ ಒಂದು ಕಾಂಪೌಂಡ್ ಮುರಿದು ಬಿದ್ದಿದ್ದಂತಹ ಪರಿಣಾಮವಾಗಿ ಸದ್ಯಕ್ಕೆ ಅಪಾರ್ಟ್ಮೆಂಟ್ನ ಸುತ್ತಲೂ ಕೂಡ ಯಾವ ಥರದಲ್ಲಿ ನೀರಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಟ್ರ್ಯಾಕ್ಟರ್ ಕೂಡ ಮುಳುಗುವಂಥ ಸ್ಥಿತಿಯಲ್ಲಿರುವಂಥದ್ದು. ಸದ್ಯಕ್ಕೆ ಅಷ್ಟರ ಮಟ್ಟಿಗೆ ನೀರು ಬಂದಿರುವಂಥದ್ದು. ಈ ಒಂದು ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥ ಒಂದು ಅಪಾರ್ಟ್ಮೆಂಟ್ನ ಹೊರಭಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಜೊತೆಗೆ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ನೋಡ್ತಾ ಹೋದರೂ ಕೂಡ ನೀವು ಸಂಪೂರ್ಣವಾಗಿ ಒಂದಿಷ್ಟು ವಾಹನಗಳು ಎಲ್ಲವುಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಇವತ್ತು ವೀಕೆಂಡ್ ಆಗಿದ್ದರಿಂದಾಗಿ ಸಂಪೂರ್ಣವಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡೋದಕ್ಕೆ ಅಂತ ಹೇಳಿ, ಪಾರ್ಟಿಗೆ ಅಂತ ಹೇಳಿ ಹೊರಗಡೆ ಹೋಗಿದ್ರು. ಈ ಹೊರಗಡೆ ಹೋಗಿದ್ದಂಥ ಸಂದರ್ಭದಲ್ಲಿ ವಿಪರೀತ ಮಳೆ ಬಂದಿದೆ. ಹೀಗಾಗಿ ಅಪಾರ್ಟ್ಮೆಂಟ್ಗೆ ಭಾಗಕ್ಕೆ ಬಂದಂಥ ಜನರಿಗೆ ಒಂದಿಷ್ಟು ಸರ್ಪ್ರೈಸ್ ರೀತಿಯಲ್ಲಿ ತಮ್ಮ ಅಪಾರ್ಟ್ಮೆಂಟ್ ಸುತ್ತಲೂ ಕೂಡ ಈ ಥರದ ನೀರು ತುಂಬಿಕೊಂಡಿರುವಂಥ ದೃಶ್ಯಗಳನ್ನು ನೋಡುವಂಥ ಸ್ಥಿತಿ ಬಂದಿರುವಂಥದ್ದು. ಗಮನಿಸ್ತಾ ಇದ್ದೀರಾ, ಎಲ್ಲರೂ ಕೂಡ ಸಂಪೂರ್ಣವಾಗಿ ಮೊಣಕಾಲಿಗಿಂತಲೂ ಹೆಚ್ಚು ನೀರಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಜೊತೆಗೆ ಸ್ಕೂಟರು, ಬೈಕು ಎಲ್ಲವುಗಳು ಕೂಡ ಮುಳುಗಡೆ ಆಗಿರುವಂಥದ್ದನ್ನು ನೋಡ್ತಾ ಇದ್ದಾರೆ. ಅವುಗಳನ್ನು ಎತ್ತುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇದೊಂದು ರೀತಿಯಲ್ಲಿ ಮಳೆ ಯಾವ ರೀತಿಯಾಗಿ ಬಂದಿದೆ ಅನ್ನೋ ಸಣ್ಣ ಸಣ್ಣ ಮಳೆಗೂ ಕೂಡ ಬೆಂಗಳೂರಿನಲ್ಲಿ ಈ ಥರದ ವಾತಾವರಣ ನಿರ್ಮಾಣ ಆಗ್ತಾ ಇರುವಂಥದ್ದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರನ್ನು ಈ ಥರದ ಟ್ರ್ಯಾಕ್ಟರ್ನಲ್ಲಿ ಒಳಭಾಗಕ್ಕೆ ಸಾಗಿಸುವಂಥ ಒಂದು ಸ್ಥಿತಿಗೆ ಸದ್ಯಕ್ಕೆ ತಲುಪಿರುವಂಥದ್ದು. ಇದು ಕೋಗಿಲು ಕ್ರಾಸ್ನ ದೃಶ್ಯಗಳಾದರೆ ಇಡೀ ಸಂಪೂರ್ಣವಾಗಿ ಬೆಂಗಳೂರಿನಲ್ಲೂ ಕೂಡ ಈ ಥರದ ಚಿತ್ರಣ ಇರುವಂಥದ್ದು. ಅವರನ್ನು ಆಯಾಯ ಭಾಗಕ್ಕೆ ತಲುಪಿಸೋದಕ್ಕೆ, ಅವರವರ ಅಪಾರ್ಟ್ಮೆಂಟ್ನ ಯಾವ್ಯಾವ ಭಾಗ ಇದೆಯೋ ಅಲ್ಲೆಲ್ಲವೂ ಕಡೆಗಳಿಗೂ ಕೂಡ ತಲುಪಿಸೋದಕ್ಕೆ ಈ ಥರದೊಂದು ಟ್ರ್ಯಾಕ್ಟರ್ನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈ ದೃಶ್ಯಗಳನ್ನೆಲ್ಲ ನೋಡಿದ್ರು ಕೂಡ ನಿಜವಾಗ್ಲೂ ಕೂಡ ಇದು ಕೆರೆಯೋ ಅಥವಾ ಅಪಾರ್ಟ್ಮೆಂಟ್ನ ದೃಶ್ಯನೋ ಯಾವ ದೃಶ್ಯಗಳು ಅನ್ನುವಂಥದ್ದು ಸದ್ಯಕ್ಕೆ ಕನ್ಫ್ಯೂಸ್ ಆಗುವಂಥ ರೀತಿಯಲ್ಲಿ ದೃಶ್ಯಗಳಿರುವಂಥದ್ದು. ಎಲ್ಲವುಗಳು ಕೂಡ ವಾಹನಗಳನ್ನು ನೋಡಿದ್ರೆ ನೀವು ನೋಡ್ತೀರಿ, ಎಲ್ಲ ವಾಹನಗಳು ಕೂಡ ಸಂಪೂರ್ಣವಾಗಿ ಅರ್ಧಕ್ಕರ್ಧ ಮುಳುಗಿರುವಂಥ ದೃಶ್ಯಗಳಲ್ಲಿ ಇರುವಂಥದ್ದು. ಟ್ರ್ಯಾಕ್ಟರ್ ಮುಖಾಂತರವಾಗಿ ಸಾಗಿಸಬೇಕು, ಜನಗಳನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಗಮನಿಸಿದ್ರ ಯಾವ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಬೆಂಗಳೂರು ಇದೆ, ಸಿಲಿಕಾನ್ ಸಿಟಿ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ಇದು ಕೋಗಿಲು ಕ್ರಾಸ್ನಲ್ಲಿರುವಂಥ ಕೇಂದ್ರೀಯ ವಿಹಾರ ಅನ್ನುವಂಥ ಒಂದು ಅಪಾರ್ಟ್ಮೆಂಟ್ನ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.